ಫ್ರೆಂಡ್ಸ್ ನಮಸ್ತೆ. ಎಲ್ಲರೂ ಹೆಂಗಿದ್ರಿ? ಆರಾಮದಿರತ್ತ ಭಾವಿಸ್ತೀನಿ ನೋಡ್ರಿ. ಇವತ್ತು ಹೊರಗಡೆ ರೆಸ್ಟೋರೆಂಟಲ್ಲಿ ಸಿಗೋ ಥರನೇ ಕುರ್ಮ ಯಾವ ಥರ ಮಾಡ್ಕೋಬೇಕಂತಂದು ವಟಾಣಿ ಮತ್ತು ಆಲೂಗಡ್ಡೆ ಕುರ್ಮ ಇರುತ್ತಲ್ರಿ. ಹೊರಗೆ ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ, ಪೂರಿಗೆ ಎಲ್ಲದಕ್ಕೂ ಬೆಸ್ಟ್ ಅಂದರೆ ಬೆಸ್ಟ್ ಕಾಂಬಿನೇಷನ್ ನೋಡಿರಿ. ಹೊರಗಡೆ ಸಿಗೋ ರೀತಿಯೇ ಮನೆಯಲ್ಲೇ ಮಾಡ್ಕೋಬೋದು. ಯಾವ ರೀತಿ ಮಾಡೋದಂತಂದು ಸಂಪೂರ್ಣ ವಿಡಿಯೋಯಲ್ಲಿ ಸ್ಕಿಪ್ ಮಾಡಿದೆ ನೋಡಿರಿ. ತೋರಿಸ್ತೀನಿ ಯಾವ ರೀತಿ ಮಾಡ್ಬೇಕಂತಂದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದಿಲ್ಲ, ಸಬ್ಸ್ಕ್ರೈಬ್ ಥರನೇ ಎಲ್ಲದಕ್ಕೂ ಕಾಂಬಿನೇಷನ್ ನೋಡಿರಿ ತೋರಿಸ್ತೀನಿ ಅಂತ ಬರ್ರಿ. ಈಗ ನೋಡಿರಿ, ನಾವು ಒಣ ಬಟಾಣಿ ಓವರ್ ನೈಟ್ ನೆನೆಸಿ ತೊಗೊಂಡಿನಿ. 1-2-3 ಆಲೂಗಡ್ಡೆ ಸಿಪ್ಪಿ ಬಿಚ್ಕೊಂಡು ಕಟ್ ಮಾಡಿ ತೊಗೊಂಡಿನಿ ನೋಡಿರಿ. ನಿಮಗೆ ಎಷ್ಟು ಪ್ರಮಾಣದ ಬೇಕೋ ಅಷ್ಟು ನೆನೆ ಇಟ್ಕೋಬೋದು. ಮತ್ತು ಹಸಿವು ಬಟಾಣಿ ನೀವು ಹೊರಗಡೆ ಎಲ್ಲ ಮಾರ್ಕೆಟ್ ಒಳಗೆ ಸಿಗ್ತಾವೆ, ಅವು ತೊಗೊಂಡು ಮಾಡ್ಕೋಬೋದು. ಸಿಗ್ಲಿಕ್ಕಂದ್ರೆ ನೀವು ಒಣ ಬಟಾಣಿನೇ ಓವರ್ ನೈಟ್ ಪೂರ ನೆನೆಸಿಟ್ಟು ತೊಗೋಬೇಕ್ರಿ. ಪೂರ ಚೆಂದಾಗೆ ನೆನೆದಿರ್ತಾವೆ. ಮತ್ತು ಈಗ ನೋಡಿರಿ, ಕುದಿಸ್ಕೋಬೇಕು ನೋಡಿರಿ. ಅದು ಕುದಿಸ್ಲಿ ಹಾಗೆ ಮಾಡಿಬಿಟ್ರೆ ಟೇಸ್ಟ್ ಆಗಂಗಿಲ್ಲ ಅದು ಕುರ್ಮ. ಅದಕ್ಕಾಗಿ ಈಗ ನೋಡಿರಿ, ಆಲೂಗಡ್ಡೆ ತೊಗೊಂಡಿನಿ ಮತ್ತು 1-2-3 ಕೆಂಪು ಮೆಣಸಿನ್ಕಾಯಿ ತೊಗೊಂಡಿನಿ ನೋಡಿರಿ. ಅದು ಕುಕ್ಕರ್ ಒಳಗೆ 1-3 ವಿಜಿಲ ಹೊಡೆಸ್ಕೊಂಬಂದ್ಬಿಡ್ರಿ. ಈಗ ನೋಡಿರಿ, ಒಂದು ಟೊಮಾಟೊ ಹಾಕ್ಕೊಂಡಿನಿ ನೋಡಿರಿ. ಇದು ಪುದೀನ, ಕೊತ್ತಂಬರಿ ಮತ್ತು ಲವಂಗ ಹಾಕ್ಕೊಂಡಿ ನೋಡಿರಿ. ಅದು ಪೇಸ್ಟ್ ಮಾಡ್ಕೊಂಡು ತೊಗೊಂಡಿನಿ ರೀ. ಈಗ ನೋಡಿರಿ, ಒಂದು ಕಡಾಯಿ ಒಳಗೆ ಸ್ವಲ್ಪ ಎಣ್ಣೆ ಹಾಕೀನಿ ಮತ್ತು 1-2 ಪಲಾವ್ ಎಲೆ ಮತ್ತು ಸ್ವಲ್ಪ ಚಕ್ಕೆ ಹಾಕೀನಿ ನೋಡಿರಿ. ಈಗೇನು ನಾವು ಟೊಮೊಟೊ ಮತ್ತು ಪುದೀನ, ಕೊತ್ತಂಬರಿ ಅವೆಲ್ಲ ಪೇಸ್ಟ್ ಮಾಡಿ ಇಟ್ಕೋಬೇಕ್ರಿ ಮೊದಲೇ. ಈಗ ನೋಡಿರಿ, ಕಾಜು ಹಾಕ್ಕೊಂಡಿನಿ ನೋಡಿರಿ. ಒಂದು 4-5 ಪೀಸಷ್ಟು ಕಾಜು ಹಾಕ್ಕೊಂಡಿನಿ. ನೀವು ಬೇಕಂದ್ರೆ ಕಾಜು ಹಾಕೋರಿ, ಇದ್ದರೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಈಗ ನೋಡಿರಿ, ನಾವು ಪುದೀನ ಮತ್ತು ಕೊತ್ತಂಬರಿ ಅವೆಲ್ಲ ಪೇಸ್ಟ್ ಮಾಡಿ ತೊಗೊಂಡಿದ್ದೇವಲ್ರಿ. ಲವಂಗ, ಪುದೀನ, ಕೊತ್ತಂಬರಿ ಅವೆಲ್ಲ ಪೇಸ್ಟ್ ಮಾಡಿ ತೊಗೊಂಡಿದ್ದು ಇದಕ್ಕೆ ಹಾಕೊಂಡು ಈಗ ಸರಿಯಾಗಿ ಈ ಥರ ಕುದಿಸ್ಕೋಬೇಕು ನೋಡಿರಿ. ಹಸಿ ವಾಸನೆ ಎಲ್ಲ ಹೋಗಬೇಕು. ಮ್ಯಾಲ ಸ್ವಲ್ಪ ನಾನು ಅರಿಶಿಣ ಪೌಡ್ರ್ ಹಾಕ್ಕೊಂಡಿ ನೋಡಿರಿ. ಈಗ ಹಳದಿ ಪೌಡರ 1 ಚಿಟಿಕೆ ಅಷ್ಟು. ಇದು ನೋಡಿರಿ, ಹಸಿ ವಾಸನೆ ಎಲ್ಲ ಹೋಗಬೇಕು ಮತ್ತು ಚೆಂದಾಗಿ ಈ ಥರ ಬೇಯಬೇಕು. ಕಲರ್ ಚೇಂಜ್ ಆಗುತ್ತಾನ ಮಸಾಲೆ ಖಾರ ಹಾಕತ್ತೀನಿ ನೋಡಿರಿ. ನಿಮಗೆ ಯಾವ ಖಾರ ಇಷ್ಟ ನೋಡಿರಿ. ಚಿಲ್ಲಿ ಪೌಡ್ರ್ ಬೇಕಂದ್ರೆ ಹಾಕೋಬೋದು ನೀವು. ನಾವು ಮಸಾಲೆ ಖಾರ ಇಷ್ಟ ಆಗ್ತದೆ, ಮಸಾಲೆ ಖಾರ ಹಾಕತ್ತೀನಿ ನೋಡಿರಿ. ಚಿಲ್ಲಿ ಪೌಡ್ರ್ ಹಾಕಿದ್ರೆ ಬೆಸ್ಟ್ ಆಗುತ್ತೆ, ಮಸಾಲೆ ಖಾರ ಹಾಕಿದ್ರೆ ಬೆಸ್ಟ್ ಆಗುತ್ತೆ ಅನ್ನೋ ಸಲುವಾಗಿ ಹಾಕೋತೀನಿ. ಇದು ಸ್ವಲ್ಪ ನೋಡಿರಿ, ಈ ಥರ ಕಲರ್ ಚೇಂಜ್ ಆಗಿ ಎಣ್ಣೆ ಬಿಡೋ ರೀತಿಯೇ ಈ ಥರ ರೆಡಿ ಮಾಡ್ಕೋಬೇಕ್ರಿ. ಈಗ ನಾವೇನು ಅದು ಕುದಿಸಿಟ್ಟಿದ್ದೇವಲ್ಲ, ಉಪ್ಪು ಹಾಕೋರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಅದು ಸರಿಯಾಗಿ ಮಿಕ್ಸ್ ಮಾಡಿ ಈಗ ನಾವೇನು ಕುದಿಸಿಟ್ಟಿರ್ತೇವಲ್ಲ ವಟಾಣಿ ಮತ್ತು ಆಲೂಗಡ್ಡೆ, ಅದು 1-2-3 ಮೆಣಸಿನ್ಕಾಯಿದು ವಿಜಲ್ ಹೊಡ್ಸ್ಕೊಂಡು ಬಂದಿರ್ತೇವಲ್ಲ ಅದು ನೋಡಿರಿ. ಇದಕ್ಕೆ ನೀರು ಸಮೇತ ಹಾಕೋಬೇಕ್ರಿ. ಯಾಕಂದ್ರೆ ನೀರು ವೇಸ್ಟ್ ಮಾಡಬಾರ್ದು. ಯಾಕಂದ್ರೆ ಅದರದ್ದೇ ನೀರು ಇರ್ತದಲ್ರಿ. ಅದು ಫಸ್ಟೇ ನಾವು ಕ್ಲೀನಾಗಿ ಎಲ್ಲ ತೊಳ್ಕೊಂಡು ಹಾಕೊಂಬಿಡ್ಬೇಕ್ರಿ ಅವೆಲ್ಲ ವಟಾಣಿ ಮತ್ತು ಆಲೂಗಡ್ಡೆ. ಈಗ ನೋಡಿರಿ, ಅದ್ರ ನೀರು ಸೇರಿಸ್ಕೊಂಡದಕ್ಕೆ ಇಟ್ಟು ಭಾರಿ ಟೇಸ್ಟ್ ಹಾಕೋದು ನೋಡಿರಿ. ಹೊರಗೆ ರೆಸ್ಟೋರೆಂಟ್ಗಿಂತ ಭಾಳ ಭಾರಿ ನೀವೇ ಮಾಡ್ಕೊಬೋದ್ರಿ ಮನ್ಯಾಗ. ಹೊರಗಡೆ ತಿನ್ನೋದು ಅಷ್ಟೊಂದು ಹೆಲ್ದಿ ಅಲ್ಲ, ಮನೆಯಲ್ಲಿ ಮಾಡ್ಕೊಂಡು ತಿನ್ಬೇಕ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟಾಗಿರ್ತದೆ. ಮತ್ತು ಕಡಿಮೆ ಮಸಾಲೆ ಎಲ್ಲ ಕಡಿಮೆ ಪದಾರ್ಥ ಬಳಸಿ ಮಾಡಿದ್ದೇನೆ ನೋಡಿರಿ. ಈ ಥರ ಕುದಿಸ್ಕೊಳಕ್ಕೆ ಇಟ್ಬಿಡ್ಬೇಕ್ರಿ. ಯಾಕಂದ್ರೆ ಅದ್ರ ಜೊತೆ ಪೂರ ಅದು ಉಪ್ಪು ಖಾರ ಎಲ್ಲ ಸರಿಯಾಗಿ ಮಿಕ್ಸ್ ಆಗಬೇಕು ಮತ್ತು ಚೆಂದಾಗಿ ಕುದೀಲಿ ಅನ್ನೋ ಸಲುವಾಗಿನ ಒಂದು 5 ನಿಮಿಷ ಕುದಿಸ್ಕೊಳತ್ತೇನೆ ನೋಡಿರಿ. ಮತ್ತು ಟೇಸ್ಟ್ನು ಸೂಪರಾಗಿರುತ್ತೆ. ಈಗ ನೋಡಿರಿ ಯಾವ ರೀತಿ ಕಾಣ್ಲತ್ತದಂತ ನಿಮ್ಗೆ ಗೊತ್ತಾಗ್ತಿರ್ಬೋದು. ಈಗ ನೋಡಿರಿ, ಇದಕ್ಕೆ ನೋಡಿರಿ ಚಾಟ್ ಮಸಾಲ ಮತ್ತು ಧನಿಯಾ ಪೌಡ್ರು, ಗರಂ ಮಸಾಲ ಬೇಕಂದ್ರೆ ನೀವು ಅವು ಮಸಾಲೆಗಳನ್ನು ಹಾಕೋಬೇಕ್ರಿ. ಮಸಾಲ ಹಾಕೋದಂತೂ ಟೇಸ್ಟ್ ಆಗುತ್ತೆ, ಹಾಗೆ ಮಾಡಿದ್ರು ಮಸ್ತ್ ಟೇಸ್ಟ್ ಆಗುತ್ತೆ ನೋಡಿರಿ. ನೀವು ಮಸಾಲ ಬೇಕಂದ್ರೆ ಹಾಕೋರಿ. ನಾ ಜಾಸ್ತಿ ಯಾವ ಮಸಾಲ ಬಳಸಲಾರ್ದೇ ಈ ಥರ ಮಾಡಿ ತೋರಿಸ್ಲತ್ತೀನಿ ನೋಡಿರಿ. ಈ ಥರನೂ ಟ್ರೈ ಮಾಡಿ ನೋಡಿರಿ. ಯಾಕಂದ್ರೆ ಅಷ್ಟೊಂದು ಮಸಾಲೆ ಒಳ್ಳೆಯದಲ್ಲ ದೇಹಕ್ಕೆ. ಅದರ ಸಲುವಾಗಿ ನಾನು ಹೆಲ್ದಿಯಾಗಿ ಆರೋಗ್ಯವಾಗಿ ಇರ್ಲಿತ್ತಂದು ಈ ಥರ ತೋರಿಸ್ಲತ್ತೀನಿ ನೋಡಿರಿ. ಈ ಸರಿಯಾಗಿ ಕುದಿ ಬಂದ ನಂತರ ಲಾಸ್ಟಿಗೆ ನೋಡಿರಿ, ನಾನು ಉಪ್ಪು ಸ್ವಲ್ಪ ಕಮ್ಮಿ ಅನಿಸಿತ್ತು, ಉಪ್ಪು ಹಾಕೊಂಡೇನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಹಾಕೊಂಡ್ರೆ ಬಾಯಿಗೆ ಟೇಸ್ಟ್ ಬರುತ್ತೆ ಅನ್ನೋ ಸಲುವಾಗಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇರಬೇಕು. ಊಟ ಮಾಡುವಂಥ ಟೈಮ್ದಾಗ ಭಾಳ ಇಷ್ಟ ಆಗುತ್ತೆ ರೀ. ಈಗ ನೋಡಿರಿ, ಸರಿಯಾಗಿ ಇದು ಕುದ್ದೈತಿ. ಅದಲ್ಲ ಬೇಕಂದ್ರೆ ನೀವು ಮೊಸರು ಕೂಡ ಹಾಕೋಬೋದು ಇದ್ರೊಳಗೆ. ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಇದೇ ಥರ ಈಜಿ ರೆಸಿಪಿಗಾಗಿ
ಕಲಾವತಿ ಅಡುಗೆ ಮನೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ನಮ್ಮ ಚಾನಲಲ್ಲಿ ಎಲ್ಲ ರೆಸಿಪಿಗಳು ಭಾಳ ಡಿಫ್ರೆಂಟಾಗಿ ಅತಿ ಟೇಸ್ಟಿಯಾಗಿ ಮತ್ತು ಕಡಿಮೆ ಪದಾರ್ಥದ ಒಳಗೆ ಕಡಿಮೆ ಸಮಯದಾಗ ಮತ್ತು ಕಡಿಮೆ ಮಸಾಲೆ ಒಳಗೆ ಮಾಡಿ ತೋರಿಸಿರ್ತೀನಿ ರೀ. ಒಂದು ಸಲ ಹೋಗಿ ಚೆಕ್ ಮಾಡಿರಿ. ಈಗ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ. ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ. ಮತ್ತು ನಾಳೆ ಮುಂದಿನ ರೆಸಿಪಿ ನೋಡಿ ಕಲೀರಿ, ಮಾಡಿ ತಿಳಿರಿ.